ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन ತಸ್ಮೈ ಶ್ರೀಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಚಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 16 ಶ್ಲೋಕ 28ರಿಂದ. ಹುಣ್ಣಿಮೆಯ ಒಂದು ರಾತ್ರಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಅನೇಕ ಶಿಷ್ಯರೊಂದಿಗೆ ಗಂಗಾ ನದಿ ತೀರದಲ್ಲಿ ಸಾಹಿತ್ಯಕ ವಿಷಯಗಳ ಬಗ್ಗೆ ಚರ್ಚಿಸುತ್ತಾ ಕುಳಿತಿದ್ದರು. ಕಾಕತಾಳೀಯವಾಗಿ ಕೇಶವ ಕಾಶ್ಮೀರಿ ಪಂಡಿತರು ಅಲ್ಲಿಗೆ ಬಂದರು. ಗಂಗಾ ಮಾತೆಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವಾಗ ಅವರಿಗೆ ಚೈತನ್ಯ ಮಹಾಪ್ರಭುಗಳು ಸಿಕ್ಕಿದರು. ಚೈತನ್ಯ ಮಹಾಪ್ರಭುಗಳು ಅವರನ್ನು ಆದರದಿಂದ ಬರಮಾಡಿಕೊಂಡರು. ಆದರೆ ಕೇಶವ ಕಾಶ್ಮೀರಿ ಪಂಡಿತರಿಗೆ ತುಂಬಾ ಜಂಬವಿದ್ದುದರಿಂದ ಚೈತನ್ಯರನ್ನು ಅಗೌರವದಿಂದ ಮಾತನಾಡಿಸಿದರು. ನಿಮ್ಮ ಹೆಸರು ನಿಮಾಯ್ ಪಂಡಿತರೆಂದು, ನೀವು ವ್ಯಾಕರಣದ ಮೇಷ್ಟ್ರು ಎಂದು ನನಗೆ ಗೊತ್ತು. ನೀವು ಚಿಕ್ಕ ಮಕ್ಕಳಿಗೆ ವ್ಯಾಕರಣ ಚೆನ್ನಾಗಿ ಹೇಳಿಕೊಡುತ್ತೀರೆಂದು ಜನ ಹೊಗಳುತ್ತಾರೆ ಎಂದು ಹೇಳಿದರು. ನೀವು ಕಲಾಪ ವ್ಯಾಕರಣವನ್ನು ಹೇಳಿಕೊಡುತ್ತೀರಿ ಎಂದು ಕೇಳಿದ್ದೇನೆ. ನಿಮ್ಮ ಶಿಷ್ಯರು ಈ ವ್ಯಾಕರಣದಲ್ಲಿನ ಪದಗಳ ಚಮತ್ಕಾರದಲ್ಲಿ ತುಂಬಾ ಪರಿಣತರು ಎಂದು ಕೇಳಿದ್ದೇನೆ. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಹೌದು, ನಾನೊಬ್ಬ ವ್ಯಾಕರಣದ ಮೇಷ್ಟ್ರು. ಆದರೆ ವಾಸ್ತವವಾಗಿ ನಾನು ನನ್ನ ಶಿಷ್ಯರ ಮೇಲೆ ವ್ಯಾಕರಣ ಜ್ಞಾನದಿಂದ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಅವರೂ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಹಾಸ್ವಾಮಿ, ನೀವಾದರೂ ಸಕಲ ಶಾಸ್ತ್ರ ಪಂಡಿತರು ಮತ್ತು ಕವಿತೆ ಬರೆಯುವುದರಲ್ಲಿ ಪ್ರವೀಣರು. ನಾನು ಇನ್ನು ಹುಡುಗ, ಹೊಸ ವಿದ್ಯಾರ್ಥಿ ಅಷ್ಟೇ. ಇಲ್ಲಿ ಕೇಶವ ಕಾಶ್ಮೀರಿ ಗರ್ವದಿಂದ ಸ್ವಲ್ಪ ಉಬ್ಬಿ ಹೋಗಿದ್ದರಿಂದ ತಾನು ಅವರಿಗೆ ಅಧೀನವೆಂದು ಹೇಳಿಕೊಂಡು ಅವರ ಕೃತಕವಾದ ಗರ್ವವನ್ನು ಹೆಚ್ಚಿಸಿದರು ಚೈತನ್ಯ ಮಹಾಪ್ರಭುಗಳು. ಆದ್ದರಿಂದ ನಾನು ನಿಮ್ಮ ಕವಿತಾ ಪ್ರಾವೀಣ್ಯವನ್ನು ಕೇಳಬಯಸುತ್ತೇನೆ. ತಾವು ಗಂಗಾ ಮಾತೆಯ ಮಹಿಮಾತಿಶಯವನ್ನು ದಯಮಾಡಿ ವರ್ಣಿಸಿದರೆ ನಾವು ಕೇಳಬಹುದು. ಕೇಶವ ಕಾಶ್ಮೀರಿ ಇದನ್ನು ಕೇಳಿದಾಗ ಇನ್ನೂ ಉಬ್ಬಿ ಹೋದರು. 1 ಗಂಟೆಯೊಳಗೆ ಗಂಗಾ ಮಾತೆಯನ್ನು ಕುರಿತು 100 ಶ್ಲೋಕಗಳನ್ನು ರಚಿಸಿಬಿಟ್ಟರು. 1 ಗಂಟೆಯೊಳಗೆ 100 ಶ್ಲೋಕ. ಮಹಾಪ್ರಭುಗಳು ಹೇಳಿದ್ರು, ಮಹಾಸ್ವಾಮಿಗಳೇ, ಇಡೀ ಜಗತ್ತಿನಲ್ಲಿ ನಿಮಗಿಂತ ದೊಡ್ಡ ಕವಿಗಳು ಯಾರೂ ಇಲ್ಲ. ನಿಮ್ಮ ಕವಿತೆ ಎಷ್ಟು ಕ್ಲಿಷ್ಟವಾಗಿದೆ ಎಂದರೆ ಅದನ್ನು ನೀವು ಮತ್ತು ತಾಯಿ ಸರಸ್ವತಿ ಇವರಿಬ್ಬರು ಬಿಟ್ಟರೆ ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಾವಾರ್ಥ: ಕೇಶವ ಕಾಶ್ಮೀರಿಯ ಕವಿತೆಯ ಬಗ್ಗೆ ಚೈತನ್ಯ ಮಹಾಪ್ರಭುಗಳು ಕುಹಕವಾಗಿ ಹೀಗೆ ಹೇಳಿದರು. ನಿಮ್ಮ ರಚನೆಗಳು ಎಷ್ಟು ಸೊಗಸಾಗಿವೆ ಎಂದರೆ ನೀವು ಮತ್ತು ನಿಮ್ಮ ಆರಾಧ್ಯ ದೇವತೆಯಾದ ವಿದ್ಯಾಮಾತೆ ಇಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೇಶವ ಕಾಶ್ಮೀರಿಯು ಸರಸ್ವತಿ ದೇವಿಯ ಪ್ರಿಯ ಭಕ್ತರಾಗಿದ್ದರು. ಆದರೆ ಮಹಾಪ್ರಭುಗಳು ಸರಸ್ವತಿಗೆ ಒಡೆಯರಾದ್ದರಿಂದ ಆಕೆಯ ಭಕ್ತರ ಬಗೆಗೆ ವ್ಯಂಗ್ಯವಾಗಿ ಮಾತಾಡಲು ಹಕ್ಕಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ತನಗೆ ಸರಸ್ವತಿ ಅನುಗ್ರಹವಿದೆ ಎಂಬ ಹಮ್ಮು ಕೇಶವ ಕಾಶ್ಮೀರಿಗಿತ್ತು. ಆದರೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಭಗವಂತನೇ ಆಗಿದ್ದುದರಿಂದ ಸರಸ್ವತಿ ದೇವಿಯು ಅವರ ಅಂಕೆಯಲ್ಲಿದ್ದಾಳೆ ಎಂಬ ವಿಷಯ ಕೇಶವ ಕಾಶ್ಮೀರಿಗೆ ಗೊತ್ತಿರಲಿಲ್ಲ. ಎಲ್ಲರೂ ಕೂಡ ಭಗವಂತನ ಅಧೀನದಲ್ಲಿರೋದ್ರಿಂದ ಸರಸ್ವತಿ ದೇವಿಯು ಕೂಡ ಅಧೀನಳು.
ಸರಸ್ವತಿ ದೇವಿಯ ಕೃಪೆಯಿಂದ ಕೇಶವ ಕಾಶ್ಮೀರಿ ದೊಡ್ಡ ಪಂಡಿತನಾಗಿದ್ದ. ಹಾಗಾಗಿ ಅವನ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದಿಕ್ಕೆ ಮಹಾಪ್ರಭುಗೆ ಹಕ್ಕಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ತಾ ಇದಾರೆ ನಿಮ್ ಬಹಳ ಕ್ಲಿಷ್ಟವಾದದ್ದು, ಯಾರಿಗೂ ಅರ್ಥ ಆಗಲ್ಲ. ನಿಮ್ಗೆ ಸರಸ್ವತಿ ದೇವಿಗೆ ಇಬ್ರಿಗೆ ಅರ್ಥ ಆಗೋದು. ನೀವು ಒಂದು ಶ್ಲೋಕದ ಅರ್ಥವನ್ನು ವಿವರಿಸಿ ಹೇಳಿದರೆ ನಾವೆಲ್ಲ ನಿಮ್ಮ ಬಾಯಿಂದಲೇ ಕೇಳಿ ಸಂತೋಷ ಪಡಬಹುದು. ನಮಗ ಅರ್ಥ ಆಗಲ್ಲ, ನೀವು ದಯವಿಟ್ಟು ನೀವೇ ನಿಮ್ಮ ಬಾಯಿಂದಲೇ ಒಂದು ಶ್ಲೋಕವನ್ನ ನೀವು ವಿವರಿಸಿ ಹೇಳಿ. ಆಗ ದಿಗ್ವಿಜಯಿಯಾದ ಕೇಶವ ಕಾಶ್ಮೀರಿಯವರು ತಾವು ಯಾವ ಶ್ಲೋಕವನ್ನು ವಿವರಿಸಬೇಕು ಎಂದು ಕೇಳಿದಾಗ ಪ್ರಭುಗಳು ಕೇಶವ ಕಾಶ್ಮೀರಿ ರಚಿಸಿದ 100 ಶ್ಲೋಕಗಳಲ್ಲಿ ಒಂದನ್ನು ಹೇಳಿದರು. ಯಾವುದೋ ಒಂದು ಶ್ಲೋಕವನ್ನು ಹೇಳ್ತಾರೆ. ಯಾವುದು ಇದು? ಗಂಗಾ ಮಾತೆಯ ಗರಿಮೆ ಎಂದೆಂದಿಗೂ ಇರುತ್ತದೆ. ಆಕೆ ಅತ್ಯಂತ ಧನ್ಯಳು, ಏಕೆಂದರೆ ಆಕೆ ಭಗವಾನ್ ವಿಷ್ಣುವಿನ ಪಾದಾರವಿಂದಗಳಲ್ಲಿ ಹುಟ್ಟಿದವಳು. ಆಕೆ ದ್ವಿತೀಯ ಲಕ್ಷ್ಮಿಯಾದ್ದರಿಂದಲೇ ಆಕೆಯು ಸುರರಿಂದಲೂ ನರರಿಂದಲೂ ಪೂಜಿಸಲ್ಪಟ್ಟಿದ್ದಾಳೆ. ಅದ್ಭುತ ಗುಣ ಸಂಪನ್ನೆಯಾದ್ದರಿಂದ ಆಕೆ ಶಿವನ ತಲೆಯನ್ನು ಅಲಂಕರಿಸಿದ್ದಾಳೆ. ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕದ ಅರ್ಥ ಹೇಳಬೇಕೆಂದು ಕೇಶವ ಕಾಶ್ಮೀರನ್ನು ಕೇಳಿದಾಗ ಕಾಶ್ಮೀರಿ ವಿಸ್ಮಿತರಾಗಿ ಹೀಗೆ ಹೇಳಿದರು. ನಾನು ಎಲ್ಲ ಶ್ಲೋಕಗಳನ್ನು ಬಿರುಗಾಳಿಯಂತೆ ಹೇಳಿಕೊಂಡು ಹೋದೆ, ಅವುಗಳಲ್ಲಿ ಒಂದು ಶ್ಲೋಕವನ್ನು ಹೇಗೆ ಕಂಠಪಾಠ ಮಾಡಿದಿರಿ ನೀವು? ಪ್ರಭುಗಳು ಉತ್ತರಿಸಿದರು, ಭಗವಂತನ ಕೃಪೆಯಿಂದ ಒಬ್ಬರು ಕವಿಶ್ರೇಷ್ಠರಾಗಬಹುದು. ಅದೇ ರೀತಿ ಆ ಭಗವತ್ ಕೃಪೆಯಿಂದಲೇ ಒಬ್ಬನು ಏನನ್ನು ಬೇಕಾದರೂ ಜ್ಞಾಪಕದಲ್ಲಿಟ್ಟುಕೊಳ್ಳುವ ದೊಡ್ಡ ಶ್ರುತಿಧರನಾಗಬಹುದು. ಚೈತನ್ಯ ಮಹಾಪ್ರಭುಗಳು ಶ್ರುತಿಧರ. ಶ್ರುತಿಧರ ಅಂದ್ರೆ ಒಂದು ಸತಿ ಕೇಳಿದ್ರೆ ಸಾಕು, ನೆನಪಲ್ಲಿರುವಂತದ್ದು. ಚೈತನ್ಯ ಮಹಾಪ್ರಭುಗಳು ನಮ್ರತೆಯಿಂದಾನೆ, ಅಂದ್ರೆ ನಾನು ನೆನ್ನೆನೆ ಹೇಳದ್ನಲ್ಲ, ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ಗರ್ಭವನ್ನ ತೋರ್ತಾ ಇರೋ ರೀತಿಯಲ್ಲಿ ನಮಗೆ ಅನ್ಸಿದ್ರೆ ಅದಕ್ಕೆ ಕಾರಣ ಒಂದೇ, ಎದುರುಗಿರೋ ವ್ಯಕ್ತಿಯಲ್ಲಿ ಗರ್ವ ಇರೋದ್ರಿಂದ ಅವರು ಗರ್ವಿತರಾಗಿ ಮಾತಾಡಿ ಅವರ ಗರ್ವವನ್ನ ಕಡಿಮೆ ಮಾಡಕ್ಕೆ ಮಾತಾಡ್ತಾರೆ ಹೊರತು ಅವರಿಗೆ ಗರ್ವ ಪ್ರದರ್ಶಿಸೋ ಅವಶ್ಯಕತೆ ಇಲ್ಲ. ಗರ್ವ ಅನ್ನೋದು ಭೌತಿಕ ಗುಣ. ಚೈತನ್ಯ ಮಹಾಪ್ರಭುಗಳಿಗೆ ಭೌತಿಕ ಗುಣಗಳು ಇಲ್ಲದೆ ಇರೋದ್ರಿಂದ ಅವರು ಗರ್ವವನ್ನ ವ್ಯಕ್ತಪಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಳ್ತಾ ಇದಾರೆ, ಅದಕ್ಕೆ ನೀನು ನಿನಗೆ ನಿನ್ನ ಸಾಮರ್ಥ್ಯ ಅಂತ ಅನ್ಕೊಂಡಿದ್ಯಾ, ಅದಕ್ಕೆ ಎಷ್ಟು ಅಹಂಕಾರ ಪಡ್ತಾ ಇದೀಯಾ? ಅರೆ ಭಗವಂತನ ಕೃಪೆಯಿಂದ ನೀನು ಕವಿಶ್ರೇಷ್ಠನಾಗಿದ್ಯಾ. ಅರೆ ನಾನು ಕೂಡ ಭಗವಂತನ ಕೃಪೆಯಿಂದ ಶ್ರುತಿಧರನಾಗಿದ್ದೀನಿ. ಸಾಮಾನ್ಯವಾಗಿ ಇದು ವ್ಯತ್ಯಾಸ ಭಕ್ತರಿಗೂ ಭಕ್ತರಲ್ಲದೆ ಇರೋವರೆಗೂ. ಏನಾದ್ರೂ ನಮ್ಮಲ್ಲಿ ಒಳ್ಳೆ ಗುಣ ಕಂಡು ಬಂದ್ರೆ ಭಕ್ತರು ತಕ್ಷಣ ಅದನ್ನ ಭಗವಂತನ ಗುರುಗಳ ಕೃಪೆ ಅಂತ ಅವರು ಹೇಳ್ತಾರೆ. ಆದ್ರೆ ಅಭಕ್ತರು ಹೇಳ್ತಾರೆ, ನಾನೇ ಮಾಡಿರೋದು. ಅಹಂಕಾರ, ಈ ಗರ್ವ ಭಕ್ತರಲ್ಲದೆ ಇರೋರಲ್ಲಿರುತ್ತೆ. ಮತ್ತೆ ಭಕ್ತರಾದವರು ಚಿಕ್ಕ ಪುಟ್ಟ ವಿಷಯ ಎಲ್ಲದಕ್ಕೂ ಕೂಡ ಅವ್ರಿಗೆ ಗೊತ್ತು, ತಾವು ನಿಜವಾಗಿಯೂ ಅಯೋಗ್ಯರು, ಯಾವ ಯೋಗ್ಯತೆ ಇಲ್ಲ, ಭಗವಂತನ ಕೃಪೆ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಅದನ್ನೇ ಹೇಳ್ತಾ ಇದಾರೆ. ಭಗವಂತನ ಕೃಪೆಯಿಂದ ನೀನು ಶ್ರೇಷ್ಠ ಕವಿ, ಭಗವಂತನ ಕೃಪೆಯಿಂದ ನಾನು ಶ್ರೇಷ್ಠ, ನಾನು ಶ್ರುತಿಧರ. ಚೈತನ್ಯ ಮಹಾಪ್ರಭುಗಳ ಮಾತಿನಿಂದ ಸಂತುಷ್ಟರಾಗಿ ಕೇಶವ ಕಾಶ್ಮೀರಿ ಆ ಶ್ಲೋಕವನ್ನು ವಿವರಿಸಿದರು. ಆಗ ಚೈತನ್ಯರು ಹೇಳಿದರು, ಈಗ ದಯವಿಟ್ಟು ಈ ಶ್ಲೋಕದ ವಿಶೇಷ ಗುಣ ದೋಷಗಳನ್ನು ವಿವರಿಸಿ. ಕೇಶವ ಕಾಶ್ಮೀರಿಯ ಮನಸ್ಸಿನಲ್ಲಿ ಒಬ್ಬ ಚಿಕ್ಕ ಪುಟ್ಟ ಹುಡುಗ, ಸಂಸ್ಕೃತ ವ್ಯಾಕರಣ ಮೇಷ್ಟ್ರು, ಇವನ್ಗೇನ್ ಗೊತ್ತಿರತ್ತೆ ಕವಿ ಕಾವ್ಯ ಛಂದಸ್ಸು, ಇದು ಅದು ಇವೆಲ್ಲ ನಿಯಮಗಳು. ಸೊ ಬಹಳ ಅಹಂಕಾರದಿಂದ ಮೊದಲೇ ಹೇಳಿದ್ರು, ನೀವು ದೊಡ್ಡ ಮೇಷ್ಟ್ರಂತೆ, ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಂತೆ, ನಿಮ್ಮ ವಿದ್ಯಾರ್ಥಿಗಳೆಲ್ಲರೂ ಈ ವ್ಯಾಕರಣ ಜಾಲದಲ್ಲಿ ಬಹಳ ಪರಿಣತರು ಅಂತೆಲ್ಲ ವ್ಯಂಗ್ಯವಾಗಿ ಮಾತಾಡಿದಾಗ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ವ್ಯಂಗ್ಯವಾಗಿ ಉತ್ತರ ಕೊಡ್ತಾರೆ. ಹೌದು, ನಿಮ್ ತುಂಬಾ ದೊಡ್ಡ ಪಂಡಿತರು ನೀವು ಮಾಡಿರೋ ಕವಿತೆ ಬರೀ ನಿಮಗೆ ಮತ್ತೆ ಸರಸ್ವತಿ ದೇವಿಗೆ ಮಾತ್ರ ಅರ್ಥ ಆಗತ್ತೆ ಅಂತ. ಆದ್ರೆ ಹೊಗಳ್ತಾ ಇದಾರೆ ಇಲ್ಲಿ. ಒಂದ್ ರೀತಿಯಲ್ಲಿ ಹೊಗಳಿಕೆ, ಒಂದ್ ರೀತಿಯಲ್ಲಿ ತೆಗಳಿಕೆ. ಹೊಗಳಿಕೆ ಹೇಗೆ, ನೀವು ಕವಿ ಶ್ರೇಷ್ಠರು ಹೊಂದಿದ್ದು ಹೊಗಳಿಕೆ. ತೆಗಳಿಕೆ, ನೀವು ಗರ್ವದಿಂದ ನೀವೇ ಅದನ್ನ ಪಡ್ಕೊಂಡಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಅದು ಭಗವಂತನ ಕೃಪೆಯಿಂದ ಬಂದಿದೆ. ಸೂಕ್ಷ್ಮವಾಗಿ ಒರಟಾಗಿ ಮಾತಾಡ್ತಾ ಇಲ್ಲ ಚೈತನ್ಯ ಮಹಾಪ್ರಭುಗಳು. ಸೊ ಮಾತಿನಿಂದ ಸಂತುಷ್ಟರಾದ್ರು. ಗೊತ್ತಾಗ್ಲಿಲ್ಲ ಅವ್ರಿಗೆ ಆ ಮಾತಿನಲ್ಲಿ ಇದ್ದಿದ್ದ ಒಂದು
ಆಳವಾದ ವಿಷಯ ಅವರಿಗೆ ಗೊತ್ತಾಗ್ಲಿಲ್ಲ. ಸಂತುಷ್ಟರಾದ್ರು, ಹೊಗಳ್ತಾ ಇದಾರಲ್ಲ ಇವರು ಅಂತ ಸಂತುಷ್ಟರಾಗಿ ಸರಿ ಆ ಶ್ಲೋಕವನ್ನು ವಿವರಿಸಿದ್ರು. ಇವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಕೇಳ್ತಾ ಇದಾರೆ, ದಯವಿಟ್ಟು ಆ ಶ್ಲೋಕದ ವಿಶೇಷ ಗುಣ ದೋಷಗಳನ್ನು ವಿವರಿಸಿ. ಅದನ್ನ ಕೇಳಿದ ತಕ್ಷಣ ಬ್ರಾಹ್ಮಣರು ಹೇಳಿದ್ರು, ಈ ಶ್ಲೋಕದಲ್ಲಿ ದೋಷದ ಸೋಂಕೇ ಇಲ್ಲ. ಬದಲಿಗೆ ಅದರಲ್ಲಿ ಉಪಮಾಲಂಕಾರ, ಅನುಪ್ರಾಸಗಳ ಒಳ್ಳೆಯ ಗುಣಗಳಿವೆ. ಇದು ಅನುಪ್ರಾಸ, ಉಪಮಾಲಂಕಾರ ಇವೆಲ್ಲ ಸ್ವಲ್ಪ ಆಳವಾದ ಕಾವ್ಯದ ವಿಷಯಗಳು. ಇದರ ಆಳಕ್ಕೆ ನಾವು ಹೋಗ್ಬೇಕಾಗಿಲ್ಲ. ಅಂದ್ರೆ ಅವ್ರು ಹೇಳ್ತಾ ಇದ್ರೆ ಇಲ್ಲಿ ಸಾಕಷ್ಟು ಗುಣಗಳಿವೆ, ದೋಷಗಳು ಇಲ್ವೇ ಇಲ್ಲ, ದೋಷಗಳ ಸೋಂಕೆ ಇಲ್ಲ. ಪ್ರಭುಗಳು ಹೇಳಿದ್ರು, ಮಹಾಸ್ವಾಮಿ ನೀವು ಕೋಪಿಸಿಕೊಳ್ಳದಿದ್ದರೆ ನಾನು ಒಂದು ವಿಷಯ ಹೇಳುತ್ತೇನೆ, ನೀವು ಈ ಶ್ಲೋಕದ ದೋಷಗಳನ್ನು ಹೇಳುವಿರಾ? ಚೈತನ್ಯ ಮಹಾಪ್ರಭು ಅದಕ್ಕೆ ನಿಮ್ಮ ಇದರಲ್ಲಿ ದೋಷಗಳಿದೆ ಅಂತ ಹೇಳಲಿಲ್ಲ, ಮತ್ತೆ ಬಹಳ ನಾಜೂಕಾಗಿ ಇದರಲ್ಲಿರೋ ದೋಷಗಳು ಹೇಳುವಿರಾ ಅಂದ್ರೆ ದೋಷಗಳಿವೆ, ದಯವಿಟ್ಟು ಹೇಳಿ. ನಿಮ್ಮ ಕಾವ್ಯದಲ್ಲಿ ಚಮತ್ಕಾರ ತುಂಬಿದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ, ಮತ್ತು ಖಂಡಿತವಾಗಿ ಭಗವಂತನು ಅದರಿಂದ ಸಂತೃಪ್ತನಾಗಿದ್ದಾನೆ. ಇದು ಸತ್ಯ ವಚನ, ಇದು ಸತ್ಯ ವಚನ. ಚೈತನ್ಯ ಮಹಾಪ್ರಭುಗಳು ಸುಳ್ಳನ್ನ ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇದಾರೆ ಹೌದು ಅಲಂಕಾರ ತುಂಬಾ ಚೆನ್ನಾಗಿ ಬರ್ದಿದ್ದೀರ, ಅದ್ರಲ್ಲಿ ಏನು ಸಂದೇಹ ಇಲ್ಲ, ಭಗವಂತನು ಅದರಿಂದ ಸಂತೃಪ್ತನಾಗಿದ್ದಾನೆ. ಆದರೆ ನಾವು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ನಮಗೆ ಅದರಲ್ಲಿ ಒಳ್ಳೆಯ ಗುಣಗಳು ಮತ್ತು ದೋಷಗಳು ಎರಡೂ ಕಾಣಿಸಿಕೊಳ್ಳುತ್ತವೆ. ಸುಮ್ನೆ ಅವ್ರು ಬಹಳ ಏನ್ ಹೇಳ್ತಾರೆ, ಯಾವ ಕನ್ನಡ ಇಂಗ್ಲಿಷ್ ಅಲ್ಲಿ ಅಬ್ಜೆಕ್ಟಿವ್ ಅಂತಾರೆ, ಅಂದ್ರೆ ಇರೋದನ್ನ ಇದ್ದಂಗೆ ಹೇಳ್ತಾ ಇದಾರೆ ಅಷ್ಟೇ ಚೈತನ್ಯ ಮಹಾಪ್ರಭುಗಳು. ಏನೋ ಅದರಲ್ಲಿ ಎತ್ಸಿ ಮೇಲೆ ಏರಿಸಿ ಅಥವಾ ಕೆಳಗಡೆ ಇಳಿಸಿ ಮಾಡ್ತಾ ಇಲ್ಲ. ಇಲ್ಲ, ಇದರಲ್ಲಿ ಗುಣಗಳು ಇವೆ, ದೋಷಗಳು ಇವೆ. ಬರೀ ಗುಣಗಳಿವೆ ಅನ್ನೋದು ಅಹಂಕಾರ ಅಥವಾ ಅಜ್ಞಾನ. ಗುಣಗಳಿಲ್ಲ ಅನ್ನೋದು ಕೂಡ ದುಷ್ಟತನ. ಗುಣಗಳು ಇವೆ, ದೋಷಗಳು ಇವೆ. ಪ್ರಭು ಹೇಳಿದರು, ಈಗ ಆ ಶ್ಲೋಕವನ್ನು ಸೂಕ್ಷ್ಮವಾಗಿ ಪರಿಶೀಲಿಸೋಣ. ಇವಾಗ ಪ್ರಭುಗಳು ಹೇಳ್ತಾ ಇದಾರೆ, ದೋಷ ಇಲ್ಲ ಅಂತ ಹೇಳಿದ್ರಲ್ಲ ಕಾಶ್ಮೀರಿ. ಕವಿ ಹೇಳಿದರು, ಹೌದು ನೀವು ಹೇಳಿದ ಶ್ಲೋಕ ನಿರ್ದಿಷ್ಟವಾಗಿ ಸರಿಯಾಗಿದೆ. ನೀವು ವ್ಯಾಕರಣದ ಸಾಧಾರಣ ವಿದ್ಯಾರ್ಥಿ, ನಿಮಗೆ ಅಲಂಕಾರಗಳ ಬಗೆಗೆ ಏನು ಗೊತ್ತಿದೆ? ನಿಮಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವುದರಿಂದ ನೀವು ಈ ಕಾವ್ಯವನ್ನು ವಿಮರ್ಶೆ ಮಾಡಲು ಸಾಧ್ಯವಿಲ್ಲ. ಪರಿಶೀಲಿಸೋಣ ಅಂತ ಹೇಳಿದ್ದಕ್ಕೆ ಕವಿ ಹೇಳ್ತಾ ಇದಾರೆ, ನೀವು ಸಾಧಾರಣ ವ್ಯಾಕರಣದ ವಿದ್ಯಾರ್ಥಿ, ನಿಮ್ಗೇನ್ ಗೊತ್ತು ಅಲಂಕಾರ ಇತ್ಯಾದಿ. ಹಾಗಾಗಿ ನೀವು ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿನೀತರಾಗಿ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನಾನು ನಿಮ್ಮ ಮಟ್ಟದಲ್ಲಿ ಇಲ್ಲದೆ ಇರುವುದರಿಂದ ನಿಮ್ಮ ಕಾವ್ಯದ ಗುಣ ಅವಗುಣಗಳ ಬಗ್ಗೆ ಹೇಳಿಕೊಡಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಚೈತನ್ಯ ಮಹಾಪ್ರಭುಗಳು ವಾಪಸ್ ತಿರುಗಿಸಿದ್ರು, ಹೌದು ನಾನು ನಿಮ್ಮ ಮಟ್ಟದಲ್ಲಿ ಇಲ್ಲ, ಹಾಗಾಗಿ ನೀವೇ ಹೇಳಿ, ನೀವೇ ತೋರಿಸ್ಕೊಡಿ, ನೀವೇ ಕಲಿಸ್ಕೊಡಿ. ನಾನು ಖಂಡಿತವಾಗಿ ಅಲಂಕಾರ ಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲ, ಆದರೆ ಅದರ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಹಾಗಾಗಿ ನಾನು ಈ ಶ್ಲೋಕವನ್ನು ವಿಮರ್ಶಿಸಿ ಅದರ ಅನೇಕ ಗುಣದೋಷಗಳನ್ನು ಕಂಡುಹಿಡಿಯಬಲ್ಲೆ. ಹೌದು, ನಾನು ಅಧ್ಯಯನ ಮಾಡಿಲ್ಲ, ಆದರೆ ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ದೀನಿ. ಕವಿ ಹೇಳಿದರು, ಸರಿ, ನೀವು ಕಂಡು ಹಿಡಿದಿರುವ ಗುಣದೋಷಗಳು ಯಾವುವು ನೋಡೋಣ, ಇನ್ನೂ ಅಹಂಕಾರ ಇಳಿದಿಲ್ಲ. ಪ್ರಭುಗಳು ಹೇಳಿದರು, ಹೇಳುತ್ತೇನೆ, ಕೋಪ ಮಾಡಿಕೊಳ್ಳದೆ ನಾನು ಹೇಳುವುದನ್ನು ಕೇಳಿ. ಮುಂಚೆನೆ ಹೇಳ್ಬಿಡ್ತಾ ಇದಾರೆ, ನನಗೇನು ಗೊತ್ತಿಲ್ಲ, ನಾನೇನೋ ಹೇಳ್ಬಿಡ್ತೀನಿ, ಕೋಪ ಮಾಡ್ಕೋಬೇಡಿ, ದಯವಿಟ್ಟು ಕೋಪ ಮಾಡ್ಕೊಳ್ಳದೆ ನಾನು ಏನ್ ಹೇಳ್ತೀನೋ ಅದನ್ನ ಕೇಳಿ. ಮಹಾಸ್ವಾಮಿ, ಈ ಶ್ಲೋಕದಲ್ಲಿ 5 ದೋಷಗಳು 5 ಅಲಂಕಾರಗಳು ಇವೆ. ನಾನು ಅವುಗಳನ್ನು ಒಂದಾದ ಮೇಲೊಂದರಂತೆ ಹೇಳುತ್ತೇನೆ, ದಯವಿಟ್ಟು ನಾನು ಹೇಳುವುದನ್ನು ಕೇಳಿ ನಿಮ್ಮ ತೀರ್ಮಾನ ಹೇಳಿ. ನಾನು ಹೇಳೋದನ್ನ ಹೇಳ್ತೀನಿ, ನಿಮಗೂ ಇದಿದೆ, ಅವಕಾಶ ಇದೆ. ನೀವು ಇಲ್ಲ ನಾನು ತಪ್ಪು ಅಂತ ಹೇಳಿದ್ರೆ ಸರಿ, ನೋಡೋಣ, ನಿಮ್ ತೀರ್ಮಾನ ನೀವು ಹೇಳಿ. ಆಮೇಲೆ ಈ ಶ್ಲೋಕದಲ್ಲಿ ಅವಿಮೃಷ್ಟ ವಿಧೇಯಾಂಶ ದೋಷವು 2 ಸಲ, ವಿರುದ್ಧ ಮತಿ, ಭಗ್ನಕ್ರಮ ಮತ್ತು ಪುನರ್ ಆತ್ಮವೆಂಬ ದೋಷಗಳು ತಲಾ 1 ಸಲ ಬರುತ್ತವೆ. 5 ದೋಷಗಳು ಹೇಳಿದ್ರು. 5 ದೋಷಗಳು ಏನು, ಅವಿಮೃಷ್ಟ ವಿಧೇಯಾಂಶ ಅದು 2 ಸತಿ, ವಿರುದ್ಧ ಮತಿ, ಭಗ್ನಕ್ರಮ ಮತ್ತು ಪುನರ್ ಆತ್ಮ ಎಂಬ ದೋಷಗಳು 1 ಸತಿ. ಇವಾಗ ಅದನ್ನ ವಿವರಿಸ್ತಾ ಇದ್ದಾರೆ. ಗಂಗೆಯ ಸ್ತುತಿ, ಮಹತ್ವಂ ಗಂಗಾಯಾಹ. ಈ ಶ್ಲೋಕದಲ್ಲಿ ಮುಖ್ಯವಾದ ಅಜ್ಞಾತ ವಿಷಯ
ಜ್ಞಾತ ವಿಷಯವನ್ನು ಇದಂ ಎಂಬ ಪದದಿಂದ ಸೂಚಿಸಿ ಆ ಪದ ಅಜ್ಞಾತದ ನಂತರ ಬರುತ್ತದೆ. ಓಕೆ. ಅಂದ್ರೆ ವಸ್ತು ಏನು ಅಂತಾನೆ ಹೇಳ್ದೆ, ಇದು ಇದು ಇಲ್ಲಿದೆ ಅಂದ್ಬಿಟ್ಟು ಆಮೇಲೆ ವಸ್ತುವಿನ ಗುರುತು. ನಾನು ಟಿವಿ ಬಗ್ಗೆ ಮಾತಾಡ್ತಾ ಇದ್ದೆ. ಆದ್ರೆ ಟಿವಿ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಹೇಳ್ದೆ ಮೊದಲೇ ನಾನು. ಇದು ಇಲ್ಲಿದೆ ಅಂದ್ರೆ ಯಾವ್ದನ್ನ ಸಂಬೋಧಿಸ್ತಾ ಇದೆ, ಯಾವ್ದನ್ನ ಉದ್ದೇಶಿಸ್ತಾ ಇದೆ ಅದು. ಸೊ ಇದು ತಾತ್ವಿಕವಾಗಿ ತಪ್ಪು ಇದೆ, ಅದು ಮೊದಲ ದೋಷ. ಅವಿಮೃಷ್ಟ ವಿಧೇಯಾಂಶ ಇರ್ಬೇಕಿದೆ. ನೀವು ಜ್ಞಾತ ವಿಷಯವನ್ನು ಕೊನೆಯಲ್ಲೂ ಅಜ್ಞಾತ ವಿಷಯವನ್ನು ಮೊದಲು ಹೇಳಿರುವುದರಿಂದ ರಚನೆಯು ದೋಷಪೂರ್ಣವಾಗಿದೆ, ಪದಗಳ ಅರ್ಥ ಸಂದಿಗ್ಧವಾಗಿದೆ. ಇದು ಭಗ್ನಕ್ರಮ, ಇದು ಭಗ್ನಕ್ರಮ, ಕ್ರಮ ಸರಿ ಇಲ್ಲ. ಜ್ಞಾತ ವಿಷಯಗಳನ್ನು ಮೊದಲು ಹೇಳದೆ ಅಜ್ಞಾತ ವಿಷಯಗಳನ್ನು ಪರಿಚಯಿಸಬಾರದು, ಏಕೆಂದರೆ ಘನವಾದ ಆಧಾರವಿಲ್ಲದ್ದನ್ನು ಎಲ್ಲೂ ಸ್ಥಾಪಿಸಲು ಸಾಧ್ಯವಿಲ್ಲ. ಮೊದಲು ಗೊತ್ತಿರೋದನ್ನ ಹೇಳ್ಬೇಕು, ಆಮೇಲೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ಬೇಕು. ದ್ವಿತೀಯ ಶ್ರೀಲಕ್ಷ್ಮಿ ಎಂಬ ಪದದಲ್ಲಿ ಎರಡನೇ ಲಕ್ಷ್ಮಿಯಾಗಿರುವ ಗುಣ ಅಜ್ಞಾತ. ಈ ಸಮಾಸ ಪದವನ್ನು ರಚಿಸುವಾಗ ಅರ್ಥ ಗೌಣವಾಗಿ ಮೂಲ ಉದ್ದಿಷ್ಟಾರ್ಥ ನಷ್ಟವಾಯಿತು. 16:59. ದ್ವಿತೀಯ ಶ್ರೀಲಕ್ಷ್ಮಿ ಅಂತ ಒಂದು ಪದ ಇದೆ ಶ್ಲೋಕದಲ್ಲಿ. ಇಲ್ಲಿ ಎರಡನೇ ಲಕ್ಷ್ಮಿ ಆಗಿರುವಂತಹ ಒಂದು ಗುಣ. ಅಂದ್ರೆ ದ್ವಿತೀಯ ಶ್ರೀಲಕ್ಷ್ಮಿ ಅಂದ್ರೆ ಎರಡನೇ ಲಕ್ಷ್ಮಿ ಅಂತ. ಇದು ಗೊತ್ತಿಲ್ಲದೆ ಇರುವಂತಹದ್ದು ವಿಷಯ. ಯಾರನ್ನು ಸೂಚಿಸ್ತಾ ಇದ್ದಾರೆ ದ್ವಿತೀಯ ಲಕ್ಷ್ಮಿ ಅಂದ್ಬಿಟ್ಟು ಗೊತ್ತಿಲ್ಲ. ಈ ಒಂದು ಸಮಾಸ ಪದವನ್ನ ಮಾಡ್ತಾ ಸೊ ಯಾವುದನ್ನ ಉದ್ದೇಶಿಸಿ ಅಂದ್ರೆ ಎರಡನೇ ಲಕ್ಷ್ಮಿ ಯಾರು ಅನ್ನೋದು ಇವಾಗ ಅರ್ಥ ಗೊತ್ತಾಗ್ತಾ ಇಲ್ಲ. ಮೂಲ ವಸ್ತು ಯಾವುದು, ಅದನ್ನು ಉದ್ದೇಶಿಸ್ತಾ ಇರೋ ವಸ್ತು ಯಾವುದು ಗೊತ್ತಾಗ್ತಾ ಇಲ್ಲ. ದ್ವಿತೀಯ ಎಂಬ ಪದ ಅಜ್ಞಾತವಾದ್ದರಿಂದ ಈ ಸಮಾಸ ಪದದಲ್ಲಿ ಸೇರಿ ಲಕ್ಷ್ಮಿಗೆ ಸಮ ಎಂಬ ಅದರ ಉದ್ದಿಷ್ಟ ಅರ್ಥವನ್ನು ಕಳೆದುಕೊಂಡಿದೆ. ತಾತ್ವಿಕವಾಗಿದೆ. ಇಲ್ಲಿ ದ್ವಿತೀಯ ಅನ್ನೋದು ಗೊತ್ತಿಲ್ಲದೆ ಇರುವಂತಹ ಪದ. ಲಕ್ಷ್ಮೀರ ಸಮತ ಇಂಟೆಂಡೆಡ್ ಆಫ್ ಈಕ್ವಾಲಿಟಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದ್ವಿತೀಯ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿಗೆ ಸಮ. ಲಕ್ಷ್ಮಿಗೆ ಸಮ. ಅಂದ್ರೆ ಎರಡನೇ ಲಕ್ಷ್ಮಿ ಅಂದ್ರೆ ಇವಳು ಕೂಡ ಲಕ್ಷ್ಮಿ ಅಷ್ಟೇ ಅಂತ ಒಂದು ಅರ್ಥ. ಲಕ್ಷ್ಮಿಗೆ ಸಮ. ಆದ್ರೆ ದ್ವಿತೀಯ ಯಾರನ್ನ ಉದ್ದೇಶಿಸ್ತಾ ಇದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅದು ಅರ್ಥ ಬರ್ತಾ ಇಲ್ಲ ಅಂತ. ಸೊ ಇದು ಅಲಂಕಾರಗಳ ನಿಯಮಗಳು ಇತ್ಯಾದಿ. ಅವಿಮೃಷ್ಟ ವಿಧೇಯಾಂಶ ಎಂಬ ದೋಷವಿರುವುದು ಮಾತ್ರವಲ್ಲದೆ ಇನ್ನೂ ಒಂದು ದೋಷವಿದೆ, ಅದನ್ನು ನಿಮಗೆ ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಇಲ್ಲಿ ಇನ್ನೊಂದು ದೊಡ್ಡ ದೋಷವಿದೆ. ನೀವು ಭವಾನಿ ಭರ್ತ ಎಂಬ ಶಬ್ದವನ್ನು ನಿಮ್ಮ ಮನತೃಪ್ತಿಗೆ ಬಳಸಿದ್ದೀರಿ. ಇದು ಪರಸ್ಪರ ವಿರುದ್ಧ ದೋಷದ ಕುರುವಾಗಿದೆ. ಭವಾನಿ ಎಂಬ ಶಬ್ದಕ್ಕೆ ಶಿವನ ಪತ್ನಿ ಎಂದರ್ಥ. ಭವಾನಿ ಅಂದ್ರೆ ಶಿವನ ಪತ್ನಿ. ಆದರೆ ಭವಾನಿಯ ಪತಿ ಎಂದು ನಾವು ಹೇಳಿದರೆ ಭವಾನಿ ಭರ್ತ. ಭವಾನಿ ಅಂದ್ರೆ ಶಿವನ ಪತ್ನಿ, ಶಿವನ ಪತ್ನಿಯ ಪತಿ. ಶಿವನ ಪತ್ನಿಯ ಪತಿ ಅಂದ್ರೆ ಎರಡು ಅರ್ಥಗಳು ಬರ್ಬೋದು. ಒಂದು ಶಿವ ಅಂತಾನೆ ಬರ್ಬೋದು, ಅಥವಾ ಇಲ್ಲೇನ್ ಹೇಳ್ತಾ ಇದಾರೆ, ಆಕೆಗೆ ಇನ್ನೊಬ್ಬ ಪತಿ ಇದ್ದಾನೆ ಎಂದು ಯಾರಾದರೂ ತೀರ್ಮಾನಿಸಬಹುದು. ಯಾಕಂದ್ರೆ ಶಿವನ ಪತ್ನಿಯ ಪತಿ ಶಿವ ಅಂತಾನೆ ಹೇಳ್ಬೋದಾಯ್ತಲ್ಲ ನೇರವಾಗಿ. ಭವಾನಿ ಭರ್ತ ಅಂದ್ರೆ ಶಿವನ ಪತ್ನಿಯ ಪತಿ ಅಂದ್ರೆ ಶಿವ ಅಲ್ಲ ಇನ್ಯಾರು ಅಂತ ಅರ್ಥ ಬರ್ಬೋದು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದಾರೆ. ಹಾಗಾಗಿ ಇದು ಇನ್ನೊಂದು ದೋಷ. ಶಿವನ ಪತ್ನಿಗೆ ಇನ್ನೊಬ್ಬ ಪತಿ ಇದ್ದಾನೆಂಬುದನ್ನು ಹೇಳುವುದು ಅಸಂಬದ್ಧವಾದುದು. ಸಾಹಿತ್ಯದಲ್ಲಿ ಅಂತಹ ಪದಗಳನ್ನು ಬಳಸುವುದು ವಿರುದ್ಧ ಮತಿ ಕೃತ್.
ಎಂಬ ದೋಷಕ್ಕೆ ಕಾರಣವಾಗುತ್ತದೆ. ಯಾರಾದರೂ ಈ ದಾನವನ್ನು ಬ್ರಾಹ್ಮಣನ ಹೆಂಡತಿಯ ಗಂಡನ ಕೈಯಲ್ಲಿ ಇಡು. ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಈ ದಾನವನ್ನು ಬ್ರಾಹ್ಮಣನ ಹೆಂಡತಿಯ ಗಂಡ, ಬ್ರಾಹ್ಮಣನ ಹೆಂಡತಿಯ ಗಂಡ ಯಾರು? ಬ್ರಾಹ್ಮಣನೇ. ಅರೆ ನೇರವಾಗಿ ಬ್ರಾಹ್ಮಣ ಅಂತ ಹೇಳಿದೆ, ಬ್ರಾಹ್ಮಣನ ಹೆಂಡತಿಯ ಗಂಡ ಅಂದ್ರೆ ಆ ಬ್ರಾಹ್ಮಣನ ಹೆಂಡತಿಗೆ ಇನ್ನೊಬ್ಬ ಗಂಡ ಇದ್ದಾರೆ ಅಂತ ಅರ್ಥ ಬರ್ಬೋದು. ಇಂತಹ ಅಸಂಬದ್ಧ ಮಾತುಗಳನ್ನು ಕೇಳಿದಾಗ ಬ್ರಾಹ್ಮಣನ ಪತ್ನಿಗೆ ಇನ್ನೊಬ್ಬ ಗಂಡ ಇದ್ದಾನೆ ಎಂಬ ಭಾವನೆ ನಮಗೆ ಕೂಡಲೇ ಬರುತ್ತದೆ. ಹಾಗಾಗಿ ಅದು ದೋಷ. ವಿಭವತಿ ಕಂಗೊಳಿಸುತ್ತಾಳೆ ಎಂಬ ಕ್ರಿಯಾಪದದಿಂದ ವಾಕ್ಯ ಪೂರ್ಣವಾಗಿದೆ. ಅದನ್ನು ಅದ್ಭುತವಾದ ಗುಣವುಳ್ಳ ಎಂಬ ಗುಣವಾಚಕದಿಂದ ವಿಶ್ಲೇಷಿಸುವುದರಿಂದ ಅಧಿಕ ಪದ ಪ್ರಯೋಗ ದೋಷವಾಗುತ್ತದೆ. ಅಧಿಕ ಪದ ಪ್ರಯೋಗ. ಯಾಕಂದ್ರೆ ಆಗ್ಲೇ ಕಂಗೊಳಿಸ್ತಾ ಇದ್ದಾಳೆ ಅಂತ ಹೇಳಾಗಿದೆ, ತಿರ್ಗಾ ಅದ್ಭುತವಾದ ಗುಣವುಳ್ಳ ಅನ್ನೋ ಏನೋ ಅದು ಅವಶ್ಯಕತೆ ಇಲ್ಲ ಅಂತ. ಶ್ಲೋಕದ 3 ಪಾದಗಳಲ್ಲಿ ಅನುಪಮವಾದ ಪ್ರಾಸ ಕಂಡು ಬರುತ್ತದೆ. ಆದರೆ ಒಂದು ಸಾಲಿನಲ್ಲಿ ಅಂತಹ ಪ್ರಾಸವಿಲ್ಲ. ಇದು ಒಂದು ಕ್ರಮ ವಿಪರ್ಯಯ ಎಂಬ ದೋಷ. ಹೀಗೆ 5 ದೋಷಗಳು ತೋರಿಸಿದ್ರು. ಈ ಶ್ಲೋಕಕ್ಕೆ ಭೂಷಣಪ್ರಾಯವಾಗಿ 5 ಅಲಂಕಾರಗಳಿದ್ದರೂ ಈ 5 ಬಗೆಯ ದೋಷಗಳಿಂದ ಇಡೀ ಶ್ಲೋಕ ಹಾಳಾಗಿದೆ. 5 ಅಲಂಕಾರಗಳಿವೆ, ಆದರೆ ಈ 5 ದೋಷಗಳಿಂದ ಈ ಸಂಪೂರ್ಣ ಶ್ಲೋಕ ಅದರಲ್ಲಿರೋ ಅಲಂಕಾರಗಳೆಲ್ಲ ಎಲ್ಲ ಹಾಳಾಗಿದೆ. ಒಂದು ಶ್ಲೋಕದಲ್ಲಿ 10 ಅಲಂಕಾರಗಳಿದ್ದು ಒಂದೇ ಒಂದು ದೋಷಯುಕ್ತವಾದ ಉಕ್ತಿ ಇದ್ದರೂ ಇಡೀ ಶ್ಲೋಕ ಹಾಳಾಗುತ್ತದೆ. ಒಬ್ಬರ ಸುಂದರವಾದ ದೇಹ ಒಡವೆಗಳಿಂದ ಅಲಂಕೃತವಾಗಿರಬಹುದು, ಆದರೆ ಕುಷ್ಠ ರೋಗದ ಒಂದು ಬಿಳಿ ಮಚ್ಚೆ ಇಡೀ ದೇಹವನ್ನು ಅವಲಕ್ಷಣವಾಗಿಸುತ್ತದೆ. ದೇಹವು ಆಭರಣಗಳಿಂದ ಚೆನ್ನಾಗಿ ಅಲಂಕೃತವಾಗಿದ್ದರೂ ಕುಷ್ಠರೋಗದ ಒಂದೇ ಒಂದು ಬಿಳಿ ಮಚ್ಚೆಯಿಂದ ಗೆಡುವಂತೆ ಇಡೀ ಶ್ಲೋಕವೊಂದು ಪ್ರಾಸ ಉಪಮಾಲಂಕಾರ ರೂಪಕ ಅಲಂಕಾರಗಳಿಂದ ಭೂಷಿತವಾಗಿದ್ದರೂ ಒಂದೇ ಒಂದು ದೋಷದಿಂದ ಅಂದ ಕೆಡುತ್ತದೆ. ಈಗ 5 ಕಾವ್ಯಾಲಂಕಾರಗಳ ಬಗ್ಗೆ ಕೇಳಿ. 2 ಶಬ್ದಾಲಂಕಾರಗಳು ಮತ್ತು 3 ಅರ್ಥಾಲಂಕಾರಗಳು. ಅಲಂಕಾರಗಳು ಹೇಳ್ತಾ ಇದ್ದಾರೆ, ಅಲಂಕಾರಗಳು ಇಲ್ಲ ಅಂತಲ್ಲ, ಆದರೆ ದೋಷಗಳು ಇರೋದ್ರಿಂದ ಅಲಂಕಾರಗಳಿದ್ರು ಏನು ಪ್ರಯೋಜನ ಇಲ್ಲ. 2 ಶಬ್ದಾಲಂಕಾರ, 3 ಅರ್ಥಾಲಂಕಾರ. 3 ಸಾಲಗಳಲ್ಲಿ ಅನುಪ್ರಾಸದ ಶಬ್ದಾಲಂಕಾರವಿದೆ. ಶ್ರೀ ಮತ್ತು ಲಕ್ಷ್ಮಿ ಶಬ್ದಗಳ ಸಂಯೋಗದಲ್ಲಿ ಅಧಿಕ ಪದ ಪ್ರಯೋಗದ ಛಾಯೆ ಇದೆ. ಇದು ತಾತ್ವಿಕವಾದ ಸಾಹಿತ್ಯದ ವಿಷಯ. ಮೊದಲನೇ ಸಾಲಿನಲ್ಲಿ ಕಾರ 5 ಸಲ ಬರುತ್ತದೆ. 3ನೇ ಸಾಲಿನಲ್ಲಿ ರಕಾರ 5 ಸಲ ಬರುತ್ತದೆ. ತಕಾರ ಮತ್ತೆ ರಕಾರ 5 ಸಲ ಬರುತ್ತೆ. 4ನೇ ಸಾಲಿನಲ್ಲಿ ಭಕಾರ 4 ಸಲ ಬರುತ್ತದೆ. ಈ ಅನುಪ್ರಾಸವು ಸೊಗಸಾದ ಶಬ್ದಾಲಂಕಾರ. ಶ್ರೀ ಮತ್ತೆ ಲಕ್ಷ್ಮಿ ಎಂಬ ಪದಗಳು ಒಂದೇ ಅರ್ಥವನ್ನು ಸೂಚಿಸುವುದರಿಂದ ಅಧಿಕ ಪದ ಪ್ರಯೋಗವೆಂದು ಕಂಡರೂ ಅವು ಅಧಿಕ ಪದ ಪ್ರಯೋಗವಲ್ಲ. ಲಕ್ಷ್ಮಿಯನ್ನು ಶ್ರೀಯುಕ್ತಳಾದವಳು ಎಂದು ಹೇಳುವುದರಲ್ಲಿ ಪುನರುಕ್ತಿಯ ಛಾಯೆ ಇದ್ದು ಅರ್ಥ ವ್ಯತ್ಯಾಸವೂ ಇದೆ. ಇದು 2ನೇ ಶಬ್ದಾಲಂಕಾರದ ಬಳಕೆ. ಒಂದು ನಿಮಿಷ, ನಮ್ಮ ದೇವಸ್ಥಾನದ ಪ್ರೆಸಿಡೆಂಟ್ ಫೋನ್ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದು ಓಕೆ. ಲಕ್ಷ್ಮಿಯನ್ನು ಶ್ರೀ ಯುಕ್ತಳಾದವಳು ಎಂದು ಹೇಳುವುದರಲ್ಲಿ ಪುನರುಕ್ತಿಯ ಛಾಯೆ ಇದ್ದು ಅರ್ಥ ವ್ಯತ್ಯಾಸವಿದೆ. ಓಕೆ, ಇದು 2ನೇ ಶಬ್ದಾಲಂಕಾರ. ಓಕೆ, ಹಿಂಗೇನೇನೋ ಮಾಡ್ತಾರೆ. ಕಮಲಗಳು ಗಂಗಾ ನದಿಯ ನೀರಿನಲ್ಲಿ ಬೆಳೆಯುತ್ತವೆ ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಗಂಗಾ ನದಿಯು ಕಮಲದಿಂದ ಹುಟ್ಟುತ್ತದೆ ಎಂದು ಹೇಳುವುದು ತೀರಾ ವಿರೋಧ. ಗಂಗಾ ಮಾತೆಯು ಭಗವಂತನ ಪಾದಕಮಲಗಳಲ್ಲಿ ಹುಟ್ಟಿದ್ದು, ಕಮಲದಿಂದ ನೀರು ಹುಟ್ಟಿದ್ದೆಂಬ ಈ ಹೇಳಿಕೆ ವಿರೋಧ ಉಕ್ತಿಯಾದರೂ ವಿಷ್ಣುವಿನ ಸಂಬಂಧದಲ್ಲಿ ಅದೊಂದು ದೊಡ್ಡ ಅದ್ಭುತ. ಹೀಗೆ ಅಲಂಕಾರಗಳು ಹೇಳ್ತಾ ಇದ್ದಾರೆ. ಭಗವಂತನ ಅಚಿಂತ್ಯವಾದ ಶಕ್ತಿಯಿಂದ ಗಂಗಾ ನದಿ ಹುಟ್ಟಿದ್ದು ವಿರೋಧಾತ್ಮಕವಾಗಿ ಕಂಡರೂ ಅದರಲ್ಲಿ ಅಸಂಬದ್ಧವಾದುದೇನೂ ಇಲ್ಲ. ಓಕೆ. ಕಮಲಗಳು ನೀರಿನಲ್ಲಿ ಹುಟ್ಟುತ್ತವೆ ಎಂಬುದು ಪ್ರತಿಯೊಬ್ಬರಿಗೆ ಗೊತ್ತು. ಆದರೆ ಕಮಲದಿಂದ ನೀರು ಎಂದೂ ಹುಟ್ಟುವುದಿಲ್ಲ. ಕಮಲದಿಂದ ನೀರು ಎಂದು ಹುಟ್ಟುವುದಿಲ್ಲ. ಅಂತಹ ವಿರೋಧಗಳೆಲ್ಲ ಕೃಷ್ಣನಲ್ಲಿ ಅದ್ಭುತವಾಗಿ ಸಾಧ್ಯ. ದೊಡ್ಡ ಗಂಗಾ ನದಿಯು ಅವನ ಪಾದಕಮಲಗಳಿಂದ ಹುಟ್ಟಿದೆ.
ಗಂಗಾ ಮಾತೆಯ ಮಹಿಮೆ ಎಂದರೆ ಆಕೆ ವಿಷ್ಣುವಿನ ಚರಣ ಕಮಲಗಳಲ್ಲಿ ಹುಟ್ಟಿದಳು ಎನ್ನುವುದು. ಈ ಆಧಾರ ಕಲ್ಪನೆ ಒಂದು ಅಲಂಕಾರ, ಅದರ ಹೆಸರು ಅನುಮಾನ. ಓಕೆ, ನಾನು ಈ ಶ್ಲೋಕದ 5 ಸ್ಥೂಲ ದೋಷಗಳನ್ನು ಮತ್ತು 5 ಅಲಂಕಾರಗಳನ್ನು ಚರ್ಚಿಸಿದ್ದೇನೆ. ಇದನ್ನು ವಿವರವಾಗಿ ಪರಿಶೀಲಿಸಿದರೆ ನಮಗೆ ಅಸಂಖ್ಯಾತವಾದ ದೋಷಗಳು ಕಂಡು ಬರುತ್ತವೆ. ನಿಮಗೆ ನಿಮ್ಮ ಆರಾಧ್ಯ ದೈವದ ಅನುಗ್ರಹದಿಂದ ಕಾವ್ಯ ಪ್ರತಿಭೆ ಪ್ರಾಪ್ತವಾಗಿದೆ. ಆದರೆ ಸರಿಯಾಗಿ ವಿಮರ್ಶಿಸದ ಕಾವ್ಯವು ಖಂಡಿತವಾಗಿ ಟೀಕೆಗೆ ಗುರಿಯಾಗುತ್ತದೆ. ಸೂಕ್ತ ವಿವೇಚನೆಯಿಂದ ಕೂಡಿದ ಕಾವ್ಯ ಕೌಶಲವು ಪರಿಶುದ್ಧವಾಗಿರುತ್ತದೆ. ರೂಪಕ ಉಪಮಯಗಳಿಂದ ಅದು ಜಗಮಗಿಸುತ್ತದೆ. ಚೈತನ್ಯ ಮಹಾಪ್ರಭುಗಳ ವಿವರಣೆಯನ್ನು ಕೇಳಿ ದಿಗ್ವಿಜಯ್ ಪಂಡಿತರು ಆಶ್ಚರ್ಯಚಕಿತರಾದರು. ಅವರ ಬುದ್ಧಿವಂತಿಕೆ ಸ್ತಬ್ಧವಾಗಿ ಅವಾಕ್ಕಾದರು ಅಂದ್ರೆ ಏನು, ಬಾಯಿಂದ ಮಾತು ಬರಲಿಲ್ಲ. ಅವರು ಏನನ್ನೋ ಹೇಳ ಬಯಸಿದರು, ಆದರೆ ಬಾಯೇ ಬಿಡಲಾಗಲಿಲ್ಲ. ಅನಂತರ ತಮ್ಮ ಮನಸ್ಸಿನಲ್ಲೇ ಈ ಸಮಸ್ಯೆಯ ಬಗ್ಗೆ ವಿಚಾರ ಮಾಡತೊಡಗಿದರು. ಈ ಯಕಶ್ಚಿತ್ ಬಾಲಕ ನನ್ನ ಬುದ್ಧಿ ಓಡಿದಂತೆ ಮಾಡಿದ. ಆದ್ದರಿಂದ ಸರಸ್ವತಿ ದೇವಿಯು ನನ್ನ ಬಗ್ಗೆ ಕ್ರುದ್ಧಳಾಗಿದ್ದಾಳೆಂದು ನಾನು ಭಾವಿಸುತ್ತೇನೆ. ಯಾಕಂದ್ರೆ ಏನು ಮಾತು ಬರ್ಲಿಲ್ಲ, ಸರಸ್ವತಿಯ ಕೃಪೆ ಇಲ್ಲದೆ ನಾನು ಮಾತಾಡಕ್ಕಾಗ್ಲಿಲ್ಲ. ಹಾಗಾಗಿ ಸರಸ್ವತಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೇನೋ ಅಂತ. ಈ ಬಾಲಕ ನೀಡಿರುವ ಅದ್ಭುತವಾದ ವ್ಯಾಖ್ಯಾನ ಹುಲು ಮಾನವನ ಕೈಯಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಸರಸ್ವತಿ ದೇವಿಯು ಸ್ವತಃ ಅವನ ಬಾಯ ಮೂಲಕ ಹೇಳಿರಬೇಕು. ಹೀಗೆ ಚಿಂತಿಸುತ್ತಾ ಆ ಪಂಡಿತರು ಹೇಳಿದರು, ಪ್ರಿಯ ನಿಮಾಯ ಪಂಡಿತರೇ, ನನ್ನ ಮಾತು ಕೇಳಿ. ನಿಮ್ಮ ವ್ಯಾಖ್ಯಾನ ಕೇಳಿ ನನಗೆ ಆಶ್ಚರ್ಯವಾಗಿದೆ. ನೀವು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಶಾಸ್ತ್ರಗಳನ್ನು ದೀರ್ಘಕಾಲ ಅಭ್ಯಾಸ ಮಾಡಿಯೂ ಇಲ್ಲ. ಇಂತಹ ಕ್ಲಿಷ್ಟವಾದ ವಿಷಯಗಳನ್ನು ವಿವರಿಸಲು ನಿಮಗೆ ಹೇಗೆ ಸಾಧ್ಯವಾಯಿತು? ಇದನ್ನು ಕೇಳಿ ಮತ್ತು ಪಂಡಿತರ ಹೃದಯವನ್ನು ಅರಿತು ಚೈತನ್ಯ ಮಹಾಪ್ರಭುಗಳು ಹೀಗೆ ಹಾಸ್ಯವಾಗಿ ಹೇಳಿದರು, ಮಹಾಸ್ವಾಮಿ, ಯಾವುದು ಒಳ್ಳೆಯ ಕೃತಿ, ಯಾವುದು ಅಲ್ಪ ಎನ್ನುವುದು ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳಿದ್ದೆಲ್ಲ ತಾಯಿ ಸರಸ್ವತಿ ಹೇಳಿದ್ದು ಎಂದು ತಿಳಿಯಬೇಕು. ಅವರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು, ಇಲ್ಲ, ಸರಸ್ವತಿಯ ಕೃಪೆ, ಸರಸ್ವತಿ ಹೇಳಿದ್ದು. ಚೈತನ್ಯ ಮಹಾಪ್ರಭುಗಳಿಂದ ಈ ಅಭಿಪ್ರಾಯವನ್ನು ಕೇಳಿದಾಗ ಸರಸ್ವತಿ ದೇವಿಯು ಏಕೆ ಒಬ್ಬ ಚಿಕ್ಕ ಬಾಲಕನಿಂದ ತನ್ನನ್ನು ಸೋಲಿಸಲು ಇಷ್ಟಪಟ್ಟಳು ಎಂದು ಪಂಡಿತರು ಸಖೇದಾಶ್ಚರ್ಯ ಪಟ್ಟರು. ದಿಗ್ವಿಜಯಿ ತೀರ್ಮಾನಿಸಿದರು, ನಾನು ವಿದ್ಯಾಮಾತೆ ಸರಸ್ವತಿಗೆ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಈ ಬಾಲಕನ ಮೂಲಕ ನನಗೆ ಇಷ್ಟೊಂದು ಅವಮಾನ ಏಕೆ ಮಾಡಿದೆ ಎಂದು ಕೇಳುತ್ತೇನೆ. ವಾಸ್ತವವಾಗಿ ಸರಸ್ವತಿ ಶ್ಲೋಕವನ್ನು ಅಶುದ್ಧವಾದ ರೀತಿಯಲ್ಲಿ ರಚಿಸುವಂತೆ ಅವರಿಗೆ ಪ್ರೇರಿಸಿದ್ದಳು. ಅದೂ ಅಲ್ಲದೆ ಶ್ಲೋಕವನ್ನು ಚರ್ಚಿಸಿ ವಿಮರ್ಶೆ ಮಾಡುತ್ತಿದ್ದಾಗ ಅವರ ಬುದ್ಧಿಶಕ್ತಿಯನ್ನು ಆಚ್ಛಾದಿಸಿದ್ದಳು. ಹೀಗಾಗಿ ಚೈತನ್ಯ ಮಹಾಪ್ರಭುಗಳ ಬುದ್ಧಿಶಕ್ತಿಯು ಮೇಲುಗೈಯಾಗಿತ್ತು. ಭಗವಂತನ ಇಚ್ಛೆಯ ಪ್ರಕಾರ ಏನು ನಡಿಬೇಕು ನಡೀತು. ಸರಸ್ವತಿ ಶ್ಲೋಕವನ್ನು ಅಶುದ್ಧವಾದ ರೀತಿಯಲ್ಲಿ ರಚಿಸುವಂತೆ ಸರಸ್ವತಿ ಅವರನ್ನ ಪ್ರೇರಿಸಿದ್ಲು ಕೇಶವ ಕಾಶ್ಮೀರಿಂದ. ಹಾಗಾಗಿ ತಪ್ಪುಗಳು ಬಂದು ಅವ್ರ ಬಾಯಿಂದ. ಮಹಾಪಂಡಿತರು, ಆದ್ರೆ ತಪ್ಪುಗಳು ಬಂದು ತಪ್ಪುಗಳು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಅವಳೇ ಪ್ರೇರೇಪಿಸಿದ್ದು. ಆಮೇಲೆ ಶ್ಲೋಕವನ್ನ ಚರ್ಚೆ ಮಾಡಿ ವಿಮರ್ಶಿಸ್ತಾ ಇರುವಾಗ ಅದಕ್ಕೆ ಏನು ಪ್ರತ್ಯುತ್ತರ ಕೊಡದೇ ಇರೋ ಒಂದು ರೀತಿಯಲ್ಲಿ ಬಾಯಿ ಕಟ್ ಹಾಕದಂಗಾಯ್ತು. ಅದು ಕೂಡ ಭಗವಂತನ ಇಚ್ಛೆಯೇ. ಆ ದಿಗ್ವಿಜಯಿ ಕವಿಯನ್ನು ಸೋಲಿಸಿದಾಗ ಪ್ರಭುಗಳ ಶಿಷ್ಯರೆಲ್ಲ ಗಟ್ಟಿಯಾಗಿ ನಗಲಾರಂಭಿಸಿದರು. ಚೈತನ್ಯ ಮಹಾಪ್ರಭುಗಳು ಅವರಿಗೆ ನಗಬಾರದೆಂದು ಹೇಳಿ ಆ ಕವಿಯನ್ನು ಕುರಿತು ಹೀಗೆ ಹೇಳಿದರು, ನೋಡಿ, ಅವಮಾನ ಮಾಡಬಾರ್ದು ಅಂತ, ನಗಬಾರ್ದು. ಅದು ತಾತ್ವಿಕವಾದ ಇಬ್ರು ಕಲಿತವರ ಪಂಡಿತರ ನಡುವಿನ ಒಂದು ಸಂವಾದ. ಅದರಲ್ಲಿ ಏನು ಸತ್ಯಾಂಶವಿದೆಯೋ ಅದನ್ನ ಮುಂದಿಟ್ಟಿದ್ದಾರೆ ಅಷ್ಟೇ. ಚೈತನ್ಯ ಮಹಾಪ್ರಭು ಪರೋಕ್ಷವಾಗಿ ಅವರ ಅಹಂಕಾರವನ್ನ ನಾಶ ಮಾಡಿದ್ರು, ಆದ್ರೆ ಎಲ್ಲರ ಮುಂದೆ ಅವರನ್ನ ಅವಮಾನ ಮಾಡ್ಲಿಲ್ಲ. ಅಂದ್ರೆ ಈ ರೀತಿ ಹಾಸ್ಯದ ವಸ್ತುವಾಗಿ ಮಾಡ್ಲಿಲ್ಲ. ಹೊಗಳ್ತಾ ಇದ್ದಾರೆ, ನೀವು ಪ್ರಕಾಂಡ ಪಂಡಿತರು, ಮಹಾಕವಿಗಳಲ್ಲೆಲ್ಲ ಶ್ರೇಷ್ಠರು. ಇಲ್ಲದಿದ್ದರೆ ನಿಮ್ಮ ಬಾಯಲ್ಲಿ ಅಂತಹ ಸೊಗಸಾದ ಕಾವ್ಯ ಹೇಗೆ ಹೊರಬರುತ್ತಿತ್ತು? ನಿಮ್ಮ ಕಾವ್ಯ ಕೌಶಲ ಗಂಗಾ ನದಿಯ ಜಲಧಾರೆ ಇದ್ದಂತೆ. ನಿಮಗೆ ಹೆಗಲೆಣೆಯಾಗಿ ನಿಲ್ಲುವವರನ್ನು ನಾನು ಇಡೀ ಜಗತ್ತಿನಲ್ಲೇ ಕಂಡಿಲ್ಲ. ನಿಮ್ಮ ಸಮಾನ ಯಾರು ಇಲ್ಲ. ನೀವು ಅಷ್ಟು ಮಹಾಪಂಡಿತರು ನೀವು. ಭವಭೂತಿ, ಜಯದೇವ, ಕಾಳಿದಾಸರೇ ಮೊದಲಾದ ಮಹಾಕವಿಗಳ ಕಾವ್ಯಗಳಲ್ಲೇ ದೋಷಗಳ ಅನೇಕ ನಿದರ್ಶನಗಳು ಕಾಣಿಸಿಗುತ್ತವೆ. ಅವರಿಗೆ ಸಾಂತ್ವನ ಮಾಡ್ತಾ ಇದ್ದಾರೆ, ಏನು ಬೇಜಾರು ಮಾಡ್ಕೋಬೇಡಿ, ನೀವು ಮಹಾ ಪಂಡಿತರು. ಆದ್ರೆ ದೊಡ್ಡ ದೊಡ್ಡ ಪಂಡಿತರ ಒಂದು ಕೃತಿಗಳಲ್ಲೂ ಕೂಡ ದೋಷಗಳಿರುತ್ತೆ.
ಅಂತಹ ದೋಷಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಅಂತಹ ಕವಿಗಳು ತಮ್ಮ ಕಾವ್ಯ ಶಕ್ತಿಯನ್ನು ಹೇಗೆ ಮೆರೆದಿದ್ದಾರೆಂಬುದನ್ನು ನೋಡಬೇಕು. ಅಂದ್ರೆ ದೋಷಗಳಿದ್ರೂ ಕೂಡ ಅವರ ಒಂದು ಶಕ್ತಿಯನ್ನ ಆ ಅವರ ಶಕ್ತಿಯನ್ನ ನಾವು ಗುರುತಿಸ್ಬೇಕು, ಅದನ್ನ ಹೊಗಳಬೇಕು. ಸ್ವಲ್ಪ ಏನೋ ದೋಷ ಇದ್ರೆ ಅದು ಅಷ್ಟೊಂದು ಲೆಕ್ಕಕ್ಕೆ ಬರೋದಿಲ್ಲ. ನಾನು ನಿಮ್ಮ ಶಿಷ್ಯನಾಗಲು ಯೋಗ್ಯನಾಗಿಲ್ಲ, ಆದ್ದರಿಂದ ನಾನು ತೋರಿಸಿರುವ ಬಾಲಿಶವಾದ ಉದ್ದಟತನವನ್ನು ಗಂಭೀರವಾಗಿ ಪರಿಗಣಿಸಬೇಡಿ. ಸೊ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವರು ತಮ್ಮನ್ನೇ ತಾವೇ ಕೆಳಗಿಳಿಸ್ಕೋತಾ ಇದ್ದಾರೆ. ನನ್ನ ಶಿಷ್ಯನಾಗೋಕ್ಕೂ ಯೋಗ್ಯ ಇಲ್ಲ, ಬಾಲಿಶ ಚಿಕ್ಕ ಹುಡುಗ ನಾನು, ಏನೋ ನನ್ನ ಬಾಯಿಂದ ಏನೋ ಉದ್ದಟತನದಿಂದ ಏನೋ ಬಂದಿರೋದು, ದಯವಿಟ್ಟು ನೀವು ಗಂಭೀರವಾಗಿ ಅದನ್ನು ಪರಿಗಣಿಸಬೇಡಿ. ದಯವಿಟ್ಟು ಮನೆಗೆ ವಾಪಸ್ಸು ಹೋಗಿ ನಾವು ಮತ್ತೆ ನಾಳೆ ಭೇಟಿಯಾಗೋಣ. ಆಗ ನಿಮ್ಮ ಬಾಯಿಂದ ಶಾಸ್ತ್ರಗಳ ಬಗ್ಗೆ ಪ್ರವಚನಗಳನ್ನು ಕೇಳುತ್ತೇನೆ. ನೋಡಿ, ಈ ಸಂಪೂರ್ಣ ಸಂವಾದದಲ್ಲಿ ನಿಮಾಯ್ ಒಂದ್ ಸ್ವಲ್ಪವೂ ಕೂಡ ಅಹಂಕಾರವನ್ನು ತೋರಿಲ್ಲ. ಉದ್ದೇಶ ಏನಿತ್ತು, ಅವನ ಗರ್ವವನ್ನ ನಾಶ ಮಾಡೋದು, ಅದನ್ನ ಮಾಡ್ಬಿಟ್ರು. ಆದ್ರೆ ಅವನಿಗೆ ಹೊಗಳಿ ಅವನ ಸ್ಥಾನವನ್ನ ಆ ಆ ಅಂದ್ರೆ ತುಂಬಾ ಹರಿದು ಹಾಕಿಲ್ಲ ಅಂತಾರಲ್ಲ, ಆ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರು, ಎಷ್ಟು ಏನು ಹೇಳ್ಬೇಕಾಯ್ತು ಅದನ್ನ ಹೇಳಿದ್ರು ಅಷ್ಟೇ. ಆಮೇಲೆ ಗೌರವದಿಂದ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಮತ್ತೆ ನಾಳೆ ಬನ್ನಿ, ನಿಮ್ಮಿಂದ ಮತ್ತೆ ನಾನು ಶಾಸ್ತ್ರಗಳ ಬಗ್ಗೆ ಕೇಳ್ತೀನಿ. ನಾನು ಹೇಳೋದಿಲ್ಲ, ನಾನು ನಿಮ್ಮಿಂದ ಕೇಳ್ತೀನಿ. ಹೀಗೆ ಆ ಕವಿ ಮತ್ತು ಚೈತನ್ಯ ಮಹಾಪ್ರಭುಗಳು ಇಬ್ಬರು ತಮ್ಮ ತಮ್ಮ ಮನೆಗೆ ಹೋದರು. ಕವಿಯು ರಾತ್ರಿ ಸರಸ್ವತಿ ದೇವಿಯ ಪೂಜೆ ಮಾಡಿದರು. ಕನಸಿನಲ್ಲಿ ಸರಸ್ವತಿಯು ಅವರಿಗೆ ಚೈತನ್ಯ ಮಹಾಪ್ರಭುಗಳ ಸ್ಥಾನವೇನೆಂಬುದನ್ನು ತಿಳಿಸಿದಳು. ಆಗ ಆ ದಿಗ್ವಿಜಯ್ ಕವಿ ಚೈತನ್ಯ ಮಹಾಪ್ರಭುಗಳೇ ಸಾಕ್ಷಾತ್ ದೇವೋತ್ತಮ ಪರಮಪುರುಷ ಎಂದು ಅರಿತರು. ಮಾರನೇ ಬೆಳಗ್ಗೆ ಆ ಕವಿ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬಂದು ಅವರ ಚರಣ ಕಮಲಗಳಿಗೆ ಶರಣಾದರು. ಪ್ರಭುಗಳು ಅವರ ಮೇಲೆ ಅನುಗ್ರಹ ತೋರಿ ಅವರ ಎಲ್ಲಾ ಐಹಿಕ ಬಂಧನಗಳನ್ನು ಕತ್ತರಿಸಿ ಹಾಕಿದರು. ನಮ್ರತೆ ಅನ್ನೋದು ಇರ್ಲಿಲ್ಲ ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯೋದು ಕಷ್ಟ ಅನ್ನೋದಕ್ಕೆ ಇಲ್ಲಿ ತೋರಿಸ್ತಾ ಇದ್ದಾರೆ. ದಿಗ್ವಿಜಯಿ ಕವಿಯು ತುಂಬಾ ಭಾಗ್ಯವಂತರು. ತಮ್ಮ ವಿದ್ವತ್ತು ಮತ್ತು ಆಳವಾದ ಪಾಂಡಿತ್ಯದ ಬಲದಿಂದ ಅವರ ಜೀವನ ಸಫಲವಾಯಿತು ಮತ್ತು ಇದರಿಂದ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಆಶ್ರಯ ದೊರಕಿತು. ಆ ಆಶ್ರಯ ಸಿಕ್ಕಿಲ್ದೆ ಹೋಗಿದ್ರೆ ಅವರ ಪಾಂಡಿತ್ಯ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತಾ ಇತ್ತು. ಆದ್ರೆ ಚೈತನ್ಯ ಮಹಾಪ್ರಭುಗಳ ಆಶ್ರಯ ಸಿಕ್ಕಿದ್ರಿಂದ ಅದು ಬಹಳ ವಿಶೇಷವಾದ ಅವರಿಗೆ ಅನುಗ್ರಹವೇ ಆಗೋಯ್ತು. ಇಲ್ಲ ವೃಂದಾವನ ದಾಸ ಠಾಕೂರರು ಈ ಎಲ್ಲಾ ಘಟನೆಗಳನ್ನು ಸುದೀರ್ಘವಾಗಿ ವಿವರಿಸಿದ್ದಾರೆ. ಅವರು ವಿವರಿಸದೇ ಇರುವ ನಿರ್ದಿಷ್ಟ ಘಟನೆಗಳನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲಾಮೃತ ಬಿಂದುಗಳು ಕೇಳುವವರೆಲ್ಲರ ಇಂದ್ರಿಯಗಳನ್ನು ತೃಪ್ತಿ ಮಾಡಬಲ್ಲವು. ಶೀಲ ರೂಪ ಮತ್ತು ಶ್ರೀ ರಘುನಾಥರ ಪಾದ ತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಇದರೊಂದಿಗೆ ಬಾಲ್ಯ ಮತ್ತು ತಾರುಣ್ಯದ ಲೀಲೆಗಳು ಮುಗಿದು ಮುಂದಿನ 17ನೇ ಅಧ್ಯಾಯ ಚೈತನ್ಯ ಮಹಾಪ್ರಭುಗಳ ತಾರುಣ್ಯ. ಇನ್ನೂ ಇದೆ, ತಾರುಣ್ಯಾವಸ್ಥೆಯ ಲೀಲೆಗಳು. ಮುಂದಿನ ನಾಳೆ ಒಂದು ವರ್ಷ. ಈ ತಾತ್ವಿಕ ವಿಷಯ 5 ಅಲಂಕಾರಗಳು, 5 ದೋಷಗಳು, ಅದನ್ನ ಅಧ್ಯಯನ ಮಾಡ್ಬೋದು. ಅದನ್ನ, ಆದ್ರೆ ಸಾಕಷ್ಟು ಸಂಕೀರ್ಣವಾದದ್ದು. ಭವಾನಿ ಭರ್ತೃ ಒಂದೇ, ಅದು ಸ್ಪಷ್ಟ, ತುಂಬಾ ಸುಲಭವಾಗಿ ಅರ್ಥ ಆಗುವಂತ ದೋಷ. ಇನ್ನೊಂದಷ್ಟು ನನಗೂ ಅರ್ಥ ಆಗ್ಲಿಲ್ಲ. ವಿಭವತಿ ಅಬ್ಜೆಕ್ಟಿವ್, ಅದ್ಭುತ ಗುಣ. ಇದೆಲ್ಲ ಸ್ವಲ್ಪ ಇದಕ್ಕೆ ಸಾಹಿತ್ಯ, ಕಾವ್ಯ ಇವೆಲ್ಲ ಗೊತ್ತಿದ್ರೆ ಅರ್ಥ ಆಗುತ್ತೆ. ನಮ್ಗೆ ಅಷ್ಟೊಂದು ಅರ್ಥ ಆಗ್ತಾ ಇಲ್ಲ. ಓಕೆ, ಏನು ಪ್ರಶ್ನೆಗಳೇನು ಇರೋದು ಸಾಧ್ಯ ಇಲ್ಲ ಇದರಲ್ಲಿ. ಮುಗಿಸೋಣ.